ಚೆನ್ನಾಗಿದೆ. ಇಂಗ್ಲಿಷ್ ಮೂವಿ ತರ ಇದೆ. ನಮ್ಮ ಕನ್ನಡ ಫಿಲಮ್ ಅಲ್ಲಿ ಇಂಗ್ಲಿಷ್ ಫಿಲಮ್ ತರ ಇದೆ. ಚೆನ್ನಾಗಿದೆ ಬಿಡಿ. ಅದೇ ಹುಡುಗ ಆಕ್ಟಿಂಗ್ ಸುಮ್ಮನೆ ಹೌದು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ, ಎಲ್ಲೂ ಚೆನ್ನಾಗಿದೆ. ಸಾಕಾಗಿದೆ ಮೂವಿ ಮಾತ್ರ ಥಿಯೇಟ್ರಲ್ಲೇ ನೋಡ್ಬೇಕು. ಸಾಕಾಗಿದೆ. ಚೆನ್ನಾಗಿದೆ ಸರ್ ಮೂವಿ. ಅದೇ ಮೂವಿ ಅಂದರೆ ಅದು ದೇವ್ರ ಪಡ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನ್ಯೂ ಜಾಯಿನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೂ ಅವರ ಕಡೆಯಿಂದ ನಾವು ಮೂವಿ ಬರಬೇಕು. ಸೊ ವಿ ವಿಶ್ ಯು ಬೆಸ್ಟ್ ಆಫ್ ಲಕ್. ಚೆನ್ನಾಗಿದೆ ಸರ್. ಆ ಹುಡುಗ ಮಾಡಿದ್ದಾನಲ್ಲ ಆಕ್ಟಿಂಗು, ಅದು ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೊಸ ತರ ಹೊಸ ಕಥೆ ಚೆನ್ನಾಗಿದೆ ಸರ್. ಫಿಲಮ್ ಫ್ಯಾಮಿಲಿ ಬಂದು ನೋಡ್ಬೋದು ಆರಾಮಾಗಿ. ಹುಡುಗನಾಗಿ ಚೆನ್ನಾಗಿತ್ತು. ಅದು ದೇವ್ದು ಅಷ್ಟು ಏನಿಲ್ಲ. ಓಕೆ, ಒಳ್ಳೆ ಫ್ಯೂಚರ್ ಇದೆ ಸರ್. ಯಾಕೆಂದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನು, ಮ್ಯೂಸಿಕ್ ಆಗಲಿ, ಒಂದು ಕೊರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ. ಆದ್ರೆ ಸಬ್ಜೆಕ್ಟು ತುಂಬ ಎಷ್ಟೋ ಬರ್ತಾವೆ ಸರ್. ಬಟ್ 150 ಕೋಟಿ ಖರ್ಚು ಮಾಡಿ ಈ ಥರ ಫಿಲಿಮ್ ಯಾರೂ ತೆಗ್ದಿಲ್ಲ. ಓಕೆ, ಫಿಲಿಮ್ ಚೆನ್ನಾಗಿದೆ, ಅದು ಕಷ್ಟ ಆಗ್ತದೆ. ತುಂಬ ಚೆನ್ನಾಗಿದೆ ಸರ್. ಹಾರರ್ ಮೂವಿ ಟೈಪ್ ಇದೆ. ಸ್ಟೋರಿ ಮತ್ತು ಮೇಕಪ್ಪು, ಡೈರೆಕ್ಷನ್ ಎಲ್ಲದೂ ತುಂಬ ಚೆನ್ನಾಗಿ, ಹೊಸಬರು ಆದರೂ ಸಹಿತ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಎನ್ಕರೇಜ್ ಮಾಡಬೇಕು. ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡಿದರೆ ಇನ್ನೂ ತುಂಬ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಇದೆ ಸರ್. ಹಾಗೆ ಸಮಾಜಕ್ಕೂ ಒಳ್ಳೆ ಇದಿದೆ, ತಿಳುವಳಿಕೆ ಬರೋಂಥದ್ದು ಇದೆ ಸರ್. ತುಂಬ ಚೆನ್ನಾಗಿತ್ತು ಸರ್ ಸಿನಿಮಾ. ಮೂವಿ ಹೆಚ್ಚಿದೆ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಸರ್ ಎಲ್ಲ ಒಂದು ಇದು ಸಬ್ಜೆಕ್ಟ್ ಅವ್ರು ಮಾಡಿರೋದು ಚೆನ್ನಾಗಿದೆ. ಹಾರರ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿ ತೆಗೆದಿದ್ದಾರೆ, ಚೆನ್ನಾಗಿ ಇಷ್ಟ. ಮಸ್ತ್ ಆಗೈತಿ. ಜಾಲಿ ಜಾಲಿ ಎಲ್ಲ ಜಾಲಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡಿದ್ದಾರೆ. ಹಾರರ್ ಮೂವಿ ಅಣ್ಣ ಇವತ್ತೇ ಫಸ್ಟ್ ಮಾಡಿರೋದು. ಹೀರೋ ಆಗಿ ಬೇರೆ ಮಾಡಿದ್ರು, ಚೆನ್ನಾಗಿತ್ತು. ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ, ನೋಡ್ಬೇಕು. ಜನಗಳು ಸಪೋರ್ಟ್ ಮಾಡ್ರೆ ಸಾಕು. ಕಾಮಿಡಿ ಬೇರೆ ಮಾಡ. ಕಾಮಿಡಿಯಲ್ಲಿ ಹೆಂಗ್ ಅನ್ಸುತ್ತೆ? ಕಾಮಿಡಿಲಿ ಅಣ್ಣಂದು ಕೇಳಂಗಿಲ್ಲ, ಯಾಕಂದ್ರೆ ಮನೇಲಿ ಕಾಮಿಡಿ ಮಾಡ್ತಿರ್ತಾರೆ. ಸಖತ್ ಕಾಮಿಡಿ ಅವರು. ಅವ್ರದ್ದು ನ್ಯಾಚುರಲ್ ಕಾಮಿಡಿ. ಮನೇಲಿ ಇದ್ದಾಗಲೂ ಅಷ್ಟೇ ಸುಮ್ಮನೆ ಕಾಮಿಡಿ ಮಾಡೋದು, ನಗಿಸ್ತಿರೋದು ದಿನಪೂರ್ತಿ ಹಂಗೆ ಇರುತ್ತೆ. ಸೊ ಇಲ್ಲಿ ನೋಡಿದ್ದು ನಮ್ಗೆ ಹೊಸದಲ್ಲ, ಆದ್ರೆ ನಗು ಬರ್ತಾ ಇರುತ್ತೆ. ಚೆನ್ನಾಗಿದೆ, ಹಾರಿಬಲ್ ಇದೆ, ನೋಡ್ಬೋದೆಲ್ಲ. ಟೈಟಲ್ಲೇ ಹೇಳ್ದಂಗೆ ನಾನು ಇನ್ನೂ ಬಿಡಲ್ಲಾರೆ, ಅದು ಇನ್ನೂ ಬಿಟ್ಟೇ ಇಲ್ಲ. ವೇಟಿಂಗ್ ಫಾರ್ ಪಾರ್ಟ್. ತುಂಬ ಚೆನ್ನಾಗಿದೆ ಸರ್. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಮತ್ತು ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಆದರೆ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅಲ್ಲಿ ಬರೀ ದೆವ್ವ ಮಾತ್ರ ಇಲ್ಲ, ಒಂದು ಮಕ್ಕಳ ಮೇಲೆ ಪರಿಣಾಮ ಬೀರೋವಂಥ ಲವ್ ಸ್ಟೋರಿನೂ ಇದೆ. ಅದು ಚಿಕ್ಕ ವಯಸ್ಸಲ್ಲಿ, ಅಂದರೆ ಈ ಹೈಸ್ಕೂಲ್ ವಯಸ್ಸು ಮಕ್ಕಳನ್ನ ತೋರಿಸ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಚಿಕ್ಕ ಮಕ್ಕಳನ್ನ ಅವಾಯ್ಡ್ ಮಾಡಿ ಮತ್ತು ಬೇರೆ ಅಡಲ್ಟ್ಸ್ ನೋಡ್ಬೋದು. ಕತೆ ತುಂಬ ಚೆನ್ನಾಗಿದೆ. ಹೀರೋಯಿನ್ ತುಂಬ ಸೂಪರ್ ಮಾಡಿದ್ದಾರೆ. ಮತ್ತು ಆ ವಿಲನ್ ರೋಲು ತುಂಬ ನೀಟಾಗಿ ನಿಭಾಯಿಸಿದ್ದಾನೆ ಆ ಹುಡುಗ. ಅದೇ ಮೇನ್, ಅದೇ ಸ್ಪೆಷಲ್, ಅದೇ ಕ್ಯಾರೆಕ್ಟ್ರು ಆ ಚಿಕ್ಕ ಹುಡುಗಂದು. ಬಟ್ ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಒಳ್ಳೆ ರಿವ್ಯೂ ಇದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು, ಹೊಸ ಸಬ್ಜೆಕ್ಟ್ ಆಗಿತ್ತು. ನಾರ್ಮಲ್ ಆಗಿ ಹಾರರ್ ಅಂದರೆ ಅವಾಗಿಂದ ಯಾರೋ ಲವರ್ ಆಗಿ ಏನೋ ಸತ್ತು ಆಮೇಲೆ ಬಂದು ದೆವ್ವ ಆಗಿ ಅನ್ನೋ ಥರ ಒಂದು ಸಬ್ಜೆಕ್ಟ್ ಇರ್ತಿತ್ತು. ಆದರೆ ಇದೊಂದು ಸ್ಪೆಷಲ್ ಸಬ್ಜೆಕ್ಟ್ ಇದೆ. ಮತ್ತು ಒಂದು ಹುಡುಗನ ತೊಗೊಂಡು ಮಾಡಿರೋದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಬೇಕು, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ ಮೂವಿ, ಕನ್ನಡ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಮ್ಯೂಸಿಕ್ಕು, ಸಾಂಗ್ಸ್ ಎಲ್ಲನೂ ಚೆನ್ನಾಗಿದೆ. ಹೀರೋಯಿನ್ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಇದೊಂದು ಒಳ್ಳೆಯ ಪ್ರಯತ್ನ. ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಹೆಸರು ಮಾತ್ರ ನಾನೇನು ಬಿಡಲಾರೆ ಅಂತೇಳಿ ಇನ್ನು ಹಳೆ ಮೂವಿ ಇಟ್ಕೊಂಡಿದ್ದಾರೆ. ಬಟ್ ಕಾನ್ಸೆಪ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಇದೆ. ಆ ಹಳೆ ಪಿಕ್ಚರ್ಗೆ ಏನೂ ಕನೆಕ್ಟ್ ಇಲ್ಲ. ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬಾ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ. ಇದೊಂದು ಸ್ಟೋರಿನೇ ಡಿಫ್ರೆಂಟ್ ಇದೆ. ಐ ಥಿಂಕ್ ಕನ್ನಡ ಜನ ಬರಬೇಕು, ಇದನ್ನು ಮೆಚ್ಚಬೇಕು, ನೋಡಿದ್ರೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಆ್ಯಕ್ಟರ್ ಪಂಚಿ ಕೂಡ ತುಂಬ ಹ್ಯಾಂಡ್ಸಮಾಗಿ ಕಾಣಿಸಿದ್ದಾರೆ. ಅದರಲ್ಲಿ ಚಿಕ್ಕ ಹುಡುಗ ಕ್ಯಾರೆಕ್ಟರ್ ಇದೆ, ಅದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್.